ಮೂಳೆಗಳಿಗೆ ಶಕ್ತಿ ಕೊಡುವ ಎಳ್ಳಿನ ಹಾಲನ್ನ ತಯಾರಿಸೋದು ಹೇಗೆ? ಮೂಳೆಗಳಿಗೆ ಶಕ್ತಿ ಕೊಡುತ್ತೆ, ದೇಹವನ್ನ ತಂಪಾಗಿ ಇಡತ್ತೆ ಈ ಎಳ್ಳಿನ ಹಾಲು. ಸೊ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ಗುಡ್ ಫ್ಯಾಟ್ ಕೂಡ ಇದೆ. ಪ್ರತಿದಿನ ಕುಡಿದ್ರೂ ಯಾವ ತೊಂದರೆನೂ ಇಲ್ಲ. ಸೊ 2 ಲೋಟ ಎಳ್ಳಿನ ಹಾಲಿಗೆ ಯಾವೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನ ನೋಡೋಣ. ಬಿಳಿ ಎಳ್ಳು, ಕಾಯಿ ತುರಿ, ಬೆಲ್ಲದ ಪುಡಿ ಇದಿಷ್ಟು 3 ದೊಡ್ಡ ಚಮಚ ಬೇಕು. ಇದರ ಜೊತೆಗೆ ಏಲಕ್ಕಿ, ಹಾಗೆ ಅಲಂಕಾರಿಕವಾಗಿ ಜ್ಯೂಸ್ ಆದ್ಮೇಲಿಂದ ಹಾಕೋದಿಕ್ಕೆ ಕುಂಬಳ ಬೀಜಗಳು. ಇಷ್ಟೇ. ಸೊ ಮೊದಲನೇದಾಗಿ 3 ದೊಡ್ಡ ಚಮಚ ಎಳ್ಳನ್ನ 2 ಗಂಟೆಗಳ ಕಾಲ ನೆನೆಸಿಡಬೇಕು. ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ನೆನೆಸಿರುವಂತಹ ಎಳ್ಳು, ಬೆಲ್ಲ, ಕಾಯಿ ತುರಿ ಜೊತೆಗೆ ಏಲಕ್ಕಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಸ್ವಲ್ಪನೇ ನೀರು ಹಾಕಿ ರುಬ್ಕೋಬೇಕು. ರುಬ್ಬಿದ ನಂತರ ಚೆನ್ನಾಗಿ ಸೋಸ್ಕೋಬೇಕು. ಸೊ 1 ಸಾರ್ತಿ ಸೋಸಿದ್ರೆ ಉಳಿದಿದ್ದೆಲ್ಲ ಚರಟ ವೇಸ್ಟು ಅಂತಲ್ಲ. ಮೇಲೆ ಬಂದಿರುವಂಥ ಚರಟನ ಇನ್ನೊಂದು ಸಾರ್ತಿ ಮಿಕ್ಸಿಗೆ ಹಾಕಿ, ಇನ್ನೊಂದ್ಸತಿ ನೀರು ಹಾಕಿ, ಇನ್ನೊಂದಷ್ಟು ಗ್ರೈಂಡ್ ಮಾಡಿ ಅದನ್ನು ಮತ್ತೆ ಸೋಸ್ಕೋಬೇಕು. ಸೊ ಕಾಯಿ ತುರಿ ಹಾಗಾಗೆ ಬಿಟ್ಬಿಟ್ರೆ ಕುಡಿಬೇಕಾದ್ರೆ ಕೆಂಬರುತ್ತೆ. 2 ಸಾರ್ತಿ 3 ಸಾರ್ತಿ ಸೋಸ್ಕೊಂಡ್ಮೇಲೆ ಈ ರೀತಿ ಸೋಸಿರೋದಕ್ಕೆ ಕುಂಬಳ ಬೀಜಗಳನ್ನ ಮೇಲೆ ಒಂಚೂರು ಉದುರಿಸಿ ಆರಾಮವಾಗಿ ಕುಡಿಯೋದು ಅಷ್ಟೇ. ಅಕಸ್ಮಾತ್ ಕುಂಬಳ ಬೀಜಗಳು ಇಲ್ಲ ಅಂದರೆ ಇಟ್ಸ್ ಓಕೆ, ಬರೀ ಎಳ್ಳಿನ ಹಾಲನ್ನು ಕೂಡ ಧಾರಾಳವಾಗಿ ಸೇವಿಸ್ಬೋದು.